ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವರ್ಷದ ಬೇಸಿಗೆಯ ಶಾಖ ಕೇವಲ ಸಾಮಾನ್ಯ ಬಿಸಿಲಲ್ಲ, ಹಿಂದೆಂದೂ ನೀವು ಕಾಣದೇ ಇರೋ ರೀತಿಯಲ್ಲಿ ಈ ತಾಪಮಾನ ಏರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಈ ಸೂಪರ್ ಎಲ್ ನೀನೋ. ಅಷ್ಟೇ ಅಲ್ಲ, ಈ ವಿಪರೀತ ಶಾಖದಿಂದ ಉಷ್ಣಘಾತ ಅಥವಾ ಹೀಟ್ ಸ್ಟ್ರೋಕ್ ಅಪಾಯ ತುಂಬ ಹೆಚ್ಚಾಗ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಸೂಪರ್ ಎಲ್ ನೀನೋ ಅಂದರೆ ಏನು ಮತ್ತು ಹೀಟ್ ಸ್ಟ್ರೋಕಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಸೂಪರ್ ಎಲ್ ನೀನೋ ಅಂದರೆ ಏನು? ಈ ಎಲ್ ನೀನೋ ಎಂಬುದು ಪೆಸಿಫಿಕ್ ಮಹಾಸಾಗರದಲ್ಲಿ ಪ್ರತಿ 2 ರಿಂದ 7 ವರ್ಷಕ್ಕೊಮ್ಮೆ ಸಂಭವಿಸುವ ಒಂದು ನೈಸರ್ಗಿಕ ಹವಾಮಾನ ಪ್ರಕ್ರಿಯೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಮುಂಗಾರು ಮಾರುತಗಳು ದುರ್ಬಲಗೊಳ್ಳುತ್ತವೆ. ಏಷ್ಯಾದ ಸಮೀಪವಿರುವ ಬೆಚ್ಚಗಿನ ನೀರು ಪೂರ್ವದ ಕಡೆಗೆ ಚಲಿಸುತ್ತೆ. ಹಾಗೆಯೇ ಇದರಿಂದ ಸಾಗರದ ಮೇಲ್ಮೈ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗುತ್ತೆ. ಹಾಗೆ ಇದು ಜಾಗತಿಕ ಮಳೆ ಮತ್ತು ಉಷ್ಣಾಂಶದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ಈ ಸಾಮಾನ್ಯ ಎಲ್ ನೀನೋಗೂ ಈ ಸೂಪರ್ ಎಲ್ ನೀನೋಗೂ ಏನು ವ್ಯತ್ಯಾಸ ಅಂತ ನೋಡೋದಾದರೆ, ಈ ಸಾಮಾನ್ಯ ಎಲ್ ನೀನೋದಲ್ಲಿ ತಾಪಮಾನ 0.5 ಇಂದ 1.4 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಆದರೆ, ಈ ಸೂಪರ್ ಎಲ್ ನೀನೋದಲ್ಲಿ ಇದು 2 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿರುತ್ತೆ. ಅಂದರೆ ಈ ಬಾರಿಯ ಬಿಸಿಲು ತುಂಬ ಪ್ರಬಲವಾಗಿರುತ್ತೆ ಅಂತ ಅರ್ಥ. ಈ ಹೀಟ್ ಸ್ಟ್ರೋಕ್ ಅಂದರೆ ಏನು? ಬಿಸಿಲು ಜಾಸ್ತಿ ಆದಾಗ ನಮ್ಮ ದೇಹದ ಉಷ್ಣತೆ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ದೇಹದ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಾಗ ನಮ್ಮ ದೇಹವನ್ನು ತಂಪು ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವಾಗ ಉಂಟಾಗುವ ತುರ್ತು ಪರಿಸ್ಥಿತಿನ ನಾವು ಹೀಟ್ ಸ್ಟ್ರೋಕ್ ಅಥವಾ ಉಷ್ಣಘಾತ ಅಂತ ಕರಿತೀವಿ. ಇದು ಮೌನ ಕೊಲೆಗಾರನಾಗಿದ್ದಂತೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ನಾವು ತಗೊಳ್ಳಿಲ್ಲ ಅಂದರೆ ಇದು ಮೆದುಳು ಮತ್ತು ಇತರ ಪ್ರಮುಖ ಅಂಗಗಳಿಗೆ ಹಾನಿಯನ್ನು ಉಂಟು ಮಾಡಬಹುದು. ಅದಲ್ಲದೆ ಪ್ರಾಣಾಪಾಯ ಕೂಡ ಸಂಭವಿಸಬಹುದು. ಹಾಗಾದರೆ ಈ ಹೀಟ್ ಸ್ಟ್ರೋಕ್ ಯಾರಿಗೆ ಜಾಸ್ತಿ ಆಗುತ್ತೆ ಅಂತ ನೋಡೋದಾದರೆ, ಹೀಟ್ ಸ್ಟ್ರೋಕ್ ಯಾರಿಗಾದರೂ ಕೂಡ ಆಗ್ಬೋದು. ಆದರೆ ಈ ಕೆಳಗಿನವರಿಗೆ ಅಪಾಯ ಜಾಸ್ತಿ. ವಯೋವೃದ್ಧರು ಮತ್ತು ಸಣ್ಣ ಮಕ್ಕಳಿಗೆ, ಅಥವಾ ಬಿಸಿಲಿನಲ್ಲಿ ಕೆಲಸ ಮಾಡುವಂತಹ ರೈತರು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಡೆಲಿವರಿ ಬಾಯ್ಸ್, BP, ಶುಗರ್ ಅಥವಾ ಹೃದಯ ಸಂಬಂಧಿತ ಕಾಯಿಲೆ ಇರುವಂತಹವರು, ಹಾಗೆಯೇ ಗಾಳಿಯ ಸಂಚಾರ ಸರಿಯಾಗಿಲ್ಲದ ಜಾಗದಲ್ಲಿ ಇರುವಂಥವ್ರು, ಇವರಿಗೆಲ್ಲ ಹೀಟ್ ಸ್ಟ್ರೋಕ್ನ ಅಪಾಯ ಹೆಚ್ಚಾಗಿ ಇರುತ್ತೆ. ಹಾಗಾದರೆ ಈ ಹೀಟ್ ಸ್ಟ್ರೋಕ್ನ ಲಕ್ಷಣಗಳು ಏನು ಅಂತ ನಾವು ನೋಡೋದಾದರೆ, ದೇಹದ ಉಷ್ಣಾಂಶ ವಿಪರೀತವಾಗಿ ಇರುವುದು, ಅಂದರೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆದರೆ ತೀವ್ರ ತಲೆನೋವು ಮತ್ತು ತಲೆ ಸುತ್ತು, ವಾಂತಿ ಆಗುವುದು ಅಥವಾ ವಾಕರಿಕೆ ಬಂದಂತಾಗುವುದು, ಹೃದಯ ಬಡಿತ ಮತ್ತು ಉಸಿರಾಟದ ವೇಗ ಹೆಚ್ಚಾಗುವುದು, ಬೆವರು ಬರುವುದು ನಿಂತು ಹೋಗಿ ಚರ್ಮ ಒಣಗುವುದು, ತೀವ್ರ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪುವುದು, ಇವೆಲ್ಲವೂ ಹೀಟ್ ಸ್ಟ್ರೋಕ್ನ ಪ್ರಮುಖ ಲಕ್ಷಣಗಳಾಗಿರ್ತವೆ. ಹಾಗಾದರೆ ನಾವು ಇದನ್ನು ತಡೆಗಟ್ಟೋದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಅಥವಾ ತುರ್ತು ಕ್ರಮಗಳನ್ನು ಏನು ತಗೊಳ್ಬೇಕು ಅನ್ನೋದಾದರೆ, ಹೀಟ್ ಸ್ಟ್ರೋಕ್ ಆಗದಂತೆ ತಡೆಯೋದಕ್ಕೆ ಧಾರಾಳವಾಗಿ ನೀರನ್ನು ಕುಡಿಯಿರಿ, ಎಳನೀರು, ಮಜ್ಜಿಗೆ, ORSಗಳನ್ನು ಬಳಸಿ. ಹಾಗೆಯೇ ಮಧ್ಯಾಹ್ನ 11 ರಿಂದ ಸಂಜೆ 4 ಓಡಾಡುವುದನ್ನು ಕಡಿಮೆ ಮಾಡಬೇಕು. ಅನಗತ್ಯವಾಗಿ ಹೊರಗೆ ಹೋಗೋದನ್ನು ತಪ್ಪಿಸಿ. ಹಾಗೆ ಹಗುರವಾದ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸುವುದನ್ನು ರೂಢಿ ಮಾಡ್ಕೋಬೇಕು. ಹೊರಗೆ ಹೋಗಬೇಕು ಅಂದಾಗ ಛತ್ರಿ ಅಥವಾ ಟೋಪಿಯನ್ನು ಬಳಸೋದು ಉತ್ತಮ ಆಗಿರುತ್ತೆ. ಒಂದು ವೇಳೆ ಹೀಟ್ ಸ್ಟ್ರೋಕ್ ಸಂಭವಿಸಿದ್ರೆ ಏನು ಮಾಡಬೇಕು ಅಂದರೆ, ವ್ಯಕ್ತಿಯನ್ನು ತಕ್ಷಣ ನೆರಳಿರುವ ತಂಪಾದ ಜಾಗಕ್ಕೆ ಕರೆದೊಯ್ಯಬೇಕು. ದೇಹವನ್ನು ತಣ್ಣನೆಯ ನೀರಿನ ಬಟ್ಟೆಯಿಂದ ಒರೆಸಿ, ಅದನ್ನು ನಾವು ಸ್ಪಾಂಜ್ ಬಾತ್ ಅಂತಲೂ ಕೂಡ ಹೇಳ್ಬೋದು. ಅವರಿಗೆ ಪ್ರಜ್ಞೆ ಇದ್ದರೆ ಮಾತ್ರ ಅವರಿಗೆ ನೀರು ಅಥವಾ ORS ಅನ್ನು ಕುಡಿಸಿ. ಹಾಗೆ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಅಥವಾ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ. ಪ್ರಕೃತಿಯ ಬದಲಾವಣೆಯನ್ನು ನಾವು ತಡೆಯೋದಕ್ಕೆ ಸಾಧ್ಯ ಇಲ್ಲ, ಆದರೆ ಜಾಗರೂಕರಾಗಿರುವ ಮೂಲಕ ನಮ್ಮ ಪ್ರಾಣವನ್ನು ನಾವು ರಕ್ಷಿಸಿಕೊಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.